ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಅಕ್ಷಯ್, ನೀವು ನೋಡ್ತಾ ಇದ್ದೀರಾ ಅಕ್ಷಯ್ ಸ್ಪೋರ್ಟ್ಸ್ ಇನ್ ಕನ್ನಡ. ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ, ನಮ್ಮ RCB ತಂಡ ಈ ಸೀಸನ್ ಮೆಗಾ IPL ಹರಾಜಿಗೆ ಯಾವೆಲ್ಲ ಆಟಗಾರನ ರಿಟರ್ನ್ ಮಾಡುತ್ತೆ ಮತ್ತು ಯಾವೆಲ್ಲ ಆಟಗಾರನ ಬಿಡುಗಡೆ ಮಾಡುತ್ತೆ ಅಂತ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಇನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ನಮ್ಮ RCB ತಂಡ ಮೊದಲನೇದಾಗಿ ರಿಟರ್ನ್ ಮಾಡಿಕೊಳ್ಳೋ ಆಟಗಾರಪ್ಪ ಯಾರಪ್ಪ ಅಂತಂದ್ರೆ ಅದು ವಿರಾಟ್ ಕೊಹ್ಲಿ ಅಂತಾನೆ ಹೇಳ್ಬೇಕು. ಇನ್ನು ನಮ್ಮ ವಿರಾಟ್ ಕೊಹ್ಲಿ ಬಿಟ್ರೆ ನಮ್ಮ RCB ತಂಡ ಅಂತೂ ಬಿಟ್ಕೊಡಲ್ಲ. ಇನ್ನು ಸೆಕೆಂಡ್ ರಿಟರ್ನ್ ಆಟಗಾರ ಯಾರಪ್ಪ ಅಂತಂದ್ರೆ ಅದು ಗ್ಲೆನ್ ಮ್ಯಾಕ್ಸ್ವೆಲ್ ಅಂತ ಸ್ವಲ್ಪ ಜನ ಹೇಳ್ತಿದ್ದಾರೆ. ಗ್ಲೆನ್ ಮ್ಯಾಕ್ಸ್ವೆಲ್ ಅಂತ ಹೋದ್ ಸೀಸನ್ ಅಂತ ಪರ್ಫಾರ್ಮ್ ಏನು ಕೊಡಲಿಲ್ಲ. ಯಾಕಪ್ಪ ಅಂತಂದ್ರೆ ಒಂದ್ ಮ್ಯಾಚ್ ಆದ್ರೂ 50 ರನ್ಸ್ ಹೊಡ್ಲಿಲ್ಲ. ಮತ್ತು ಇನ್ನು ಸೆಕೆಂಡ್ ರಿಟರ್ನ್ ಯಾರಪ್ಪ ಅಂತಂದ್ರೆ ಅದು ವಿಲ್ ಜಾಕ್ಸ್. ಹೌದು ವೀಕ್ಷಕರು, ಯಾಕಪ್ಪ ಅಂತಂದ್ರೆ ವಿಲ್ ಜಾಕ್ಸ್ ಎಂತ ಪರ್ಫಾರ್ಮ್ ಮಾಡಿದ್ರು ಮತ್ತು ಹೋದ ವರ್ಷ ಅವನ ಅಜ್ಜಿ ಗುಜರಾತ್ ಮೇಲೆ ಹೊಡೆದ್ರು. ಲಾಸ್ಟ್ 10 ಬಾಲ್ಗೆ 50 ರನ್ ಏನೋ ಹೊಡೆದ್ರು. ಪಕ್ಕ ರಿಟರ್ನ್ ಸೆಕೆಂಡ್ ಪ್ಲೇಯರ್ ಯಾರಪ್ಪ ಅಂತಂದ್ರೆ ವಿಲ್ ಜಾಕ್ಸ್ ಅಂತಾನೆ ಹೇಳ್ಬೇಕು. ಇನ್ನು ಮೂರನೇದಾಗಿ ರಿಟರ್ನ್ ಮಾಡೋಕೊಳ್ಳೋ ಪ್ಲೇಯರ್ ಯಾರಪ್ಪ ಅಂತಂದ್ರೆ ಮೊಹಮ್ಮದ್ ಸಿರಾಜ್ ಇರ್ಬೋದಿಲ್ಲಪ್ಪ ಅಂದ್ರೆ ರಜತ್ ಪಟಿದಾರ್. ಮೊಹಮ್ಮದ್ ಸಿರಾಜ್ ಮಾಡ್ಕೊಂಡ್ರೆ ಬೆಟರ್. ಮತ್ತು ರಜತ್ ಪಟಿದಾರ್ ಎಂತೆಂತ ಮ್ಯಾಚ್ ಇನ್ನಿಂಗ್ಸ್ ಗಳನ್ನ ಆಡಿದ್ದಾರೆ ಮತ್ತು ಒಳ್ಳೊಳ್ಳೆ ಕಾಂಟ್ರಿಬ್ಯೂಷನ್ ಕೊಟ್ಟರು ಮತ್ತು ಪ್ರತಿ ಮ್ಯಾಚ್ಗೂ 50 ತಪ್ಪದೆ ಹೊಡ್ತಾ ಇದ್ರು. ಮತ್ತು ರಜತ್ ಪಟಿದಾರ್ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ ಮತ್ತು 3 ಪ್ಲೇಯರ್ ಆದ್ರೆ ರಿಟರ್ನ್ ಮಾಡ್ಕೊಳ್ಳೋ ಚಾನ್ಸ್ ಇದೆ. ವಿರಾಟ್ ಕೊಹ್ಲಿ, ರಜತ್ ಪಟಿದಾರ್ ಮತ್ತು ವಿಲ್ ಜಾಕ್ಸ್. ಇನ್ನು ನಮ್ಮ RCB ತಂಡ ಏನಾದ್ರು 5-6 ರಿಟರ್ನ್ಸ್ ಏನಾದ್ರು ಸಿಕ್ಕರೆ ಪ್ಯಾಪ್ ಡು ಪ್ಲೇಸಸ್ ಮತ್ತೆ ಮ್ಯಾಕ್ಸ್ವೆಲ್, ಸಿರಾಜ್ ಇರ್ತಾರೆ. 6 ರಿಟರ್ನ್ಸ್ ಕಾರ್ಡ್ ಏನಾದ್ರು ಸಿಕ್ಕರೆ ಪ್ಯಾಪ್ ಡು ಪ್ಲೇಸಸ್, ಸಿರಾಜ್, ಮ್ಯಾಕ್ಸ್ವೆಲ್ ಆದ್ರೆ ರಿಟರ್ನ್ ಆಗ್ತಾರೆ. ಮತ್ತು ನಮ್ಮ RCB ತಂಡದಿಂದ ಕನ್ಫರ್ಮ್ ಆಗಿ ಬಿಟ್ಕೊಡೋ ಆಟಗಾರ ಯಾರಪ್ಪ ಅಂತಂದ್ರೆ ಅದು ಕ್ಯಾಮ್ರನ್ ಗ್ರೀನ್. ಇವರಂತೂ ಪಕ್ಕ ಆ ಕಡೆ ಕಾದ ಇಳಿತಾರೆ. ಯಾಕಪ್ಪ ಅಂತಂದ್ರೆ ಇವರನ್ನ ನಾವು ಮುಂಬೈ ತಂಡದಿಂದ 18 ಕೋಟಿಗೆ ಆದ್ರೆ ಖರೀದಿ ಮಾಡಿದೀವಿ. ಇನ್ನು ಈ ವರ್ಷ ಕ್ಯಾಮ್ರನ್ ಗ್ರೀನ್ ಅಂತೂ ಇಟ್ಕೊಳ್ಳಲ್ಲ ಮತ್ತು 100% ಇಟ್ಕೊಳ್ಳಲ್ಲ ಅಂತಾನೆ ಹೇಳ್ಬೇಕು. ಇನ್ನು ಕೊನೆಯದಾಗಿ ಏನಪ್ಪಾ ಅಂತಂದ್ರೆ ನಮ್ಮ RCB ತಂಡ ಈ ಬಾರಿ ಒಳ್ಳೆ ಕ್ಯಾಪ್ಟನ್ ಗಾದ್ರೆ ಹುಡುಕಾಡ್ತಿದೆ. ನಿಮ್ಮ ಪ್ರಕಾರ KL ರಾಹುಲ್ ಏನಾದ್ರು ಆಕ್ಷನ್ಗೆ ಬಂದ್ರೆ ಅವಾಗ ನಮ್ಮ ಕ್ಯಾಪ್ಟನ್ ರಾಹುಲ್ ಆದ್ರೆ ಹೇಗಿರುತ್ತೆ ನಮ್ಮ RCB ತಂಡ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ.